ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ನಾನು ಸುಚಿತ್ರ. ಸಮಸ್ತ ನಾಡಿನ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬಗಳಲ್ಲಿ ಗೌರಿ ಗಣೇಶ ಹಬ್ಬ ಪ್ರಮುಖ ಸ್ಥಾನವನ್ನು ಹೊಂದಿದೆ. ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಈ ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಮನೆ ಮನೆಗೂ ದೇವರ ಸಾನ್ನಿಧ್ಯ ತುಂಬಿ ಕುಟುಂಬ ಬಂಧುಗಳ ಒಗ್ಗಟ್ಟನ್ನ ಕಟ್ಟುವ ಉತ್ಸವವೆಂದು ಈ ಹಬ್ಬ ಹೆಸರಾಗಿದೆ. ಗೌರಿ ಗಣೇಶ ಹಬ್ಬವನ್ನ ಹೇಗೆಲ್ಲ ಆಚರಿಸ್ತಾರೆ? ಕುಟುಂಬದಲ್ಲಿ ಈ ಹಬ್ಬವನ್ನ ಯಾರು ಆಚರಿಸಬೇಕು? ಗಣೇಶ ಚತುರ್ಥಿಯ ಮಹತ್ವವೇನು? ನೂತನ ಮೂರ್ತಿಯನ್ನೇ ಏಕೆ ಪ್ರತಿಷ್ಠಾಪಿಸಬೇಕು? ಇಷ್ಟೆಲ್ಲ ಪ್ರಶ್ನೆ ಮೂಡುವುದು ಸಹಜ. ಬನ್ನಿ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಗಣೇಶ ಚತುರ್ಥಿಯ ಹಿಂದಿನ ದಿನ ಗೌರಿ ಹಬ್ಬವನ್ನ ಆಚರಿಸಲಾಗುತ್ತದೆ. ಮಹಿಳೆಯರ ಮಂಗಳ, ಗೃಹ ಶಾಂತಿ ಮತ್ತು ಸಮೃದ್ಧಿಗಾಗಿ ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸುವುದು ಈ ದಿನದ ವಿಶೇಷತೆ. ತೆಂಗಿನಕಾಯಿ ಅಥವಾ ಮಣ್ಣಿನ ಮೂರ್ತಿಯನ್ನ ಅಲಂಕರಿಸಿ ಗೌರಿಯನ್ನ ಪ್ರತಿಷ್ಠಾಪಿಸಿ ಕುಂಕುಮ, ಅಕ್ಕಿ, ಹೂಗಳಿಂದ ಪೂಜೆ ಸಲ್ಲಿಸಲಾಗುತ್ತದೆ. ನೈವೇದ್ಯವಾಗಿ ಇಡ್ಲಿ, ಕಡುಬು, ತಂಬಿಟ್ಟು, ಉಂಡೆ ಮುಂತಾದ ತಿನಿಸುಗಳನ್ನು ಅರ್ಪಿಸುತ್ತಾರೆ. ಅದಾದ ಮೇಲೆ ಬರುವ ಗಣೇಶ ಚತುರ್ಥಿ ದಿನ ವಿಘ್ನಹರನಾದ ಗಣಪತಿಯನ್ನು ಮನೆ, ಬೀದಿ, ಸಂಘ ಸಂಸ್ಥೆಗಳ ಮೂಲಕ ಭವ್ಯವಾಗಿ ಪ್ರತಿಷ್ಠಾಪಿಸಲಾಗುತ್ತದೆ. ಕಲಶ ಪೂಜೆ ಮೂಲಕ ಗಣೇಶನಿಗೆ ವಿಶೇಷ ಆರಾಧನೆ ನಡೆಯುತ್ತದೆ. ದೇವರಿಗೆ ನೆಚ್ಚಿನ ತಿನಿಸಾದ ಮೋದಕ, ಹೋಳಿಗೆ, ಪಾಯಸ ಮೊದಲಾದ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಜೊತೆಗೆ ಗಣೇಶೋತ್ಸವ ಸಮಿತಿಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ, ನಾಟಕ, ಯಕ್ಷಗಾನ ಹೀಗೆ ಹಲವಾರು ಕಾರ್ಯಕ್ರಮಗಳು ಹಬ್ಬದ ಉತ್ಸವವನ್ನು ಹೆಚ್ಚಿಸುತ್ತದೆ. ಸಿದ್ಧಿ ವಿನಾಯಕ ವ್ರತ ಎಂದು ಕರೆಯಲ್ಪಡುವ ಈ ವ್ರತವನ್ನು ಪ್ರತಿಯೊಬ್ಬ ಕುಟುಂಬವೂ ಆಚರಿಸಬೇಕು. ಅಣ್ಣ ತಮ್ಮಂದಿರು ಒಟ್ಟಿಗೆ ವಾಸಿಸುತ್ತಿದ್ದರೆ ಒಂದೇ ಗಣಪತಿ ಮೂರ್ತಿಯ ಪೂಜೆ ಮಾಡುವುದು ಶಾಸ್ತ್ರಸಮ್ಮತ. ಆದರೆ ಕುಟುಂಬ ವಿಭಜಿತವಾಗಿದ್ದರೆ ಪ್ರತಿ ಮನೆ ಸ್ವತಂತ್ರವಾಗಿ ಪೂಜೆಯನ್ನು ಕೈಗೊಳ್ಳಬೇಕು. ಆಷಾಢ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆಯವರೆಗಿನ ಕಾಲದಲ್ಲಿ ತಪೋಗುಣದ ಪ್ರಭಾವ ಜಾಸ್ತಿ ಇರುತ್ತದೆ. ಈ ಸಮಯದಲ್ಲಿ ಗಣೇಶನ ಶಕ್ತಿ ಲಹರಿಗಳು ಭೂಮಿಯ ಮೇಲೆ ಇಳಿದು ಬಂದು ತಮೋಗುಣದ ತೀವ್ರತೆಯನ್ನು ಕಡಿಮೆ ಮಾಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಭಾದ್ರಪದ ಮಾಸದ ಚತುರ್ಥಿಯು ವಿಶೇಷ ಮಹತ್ವವನ್ನು ಪಡೆದಿದೆ. ಗಣೇಶ ಚತುರ್ಥಿಯಂದು ನವೀನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕೆಲವು ದಿನಗಳ ಪೂಜೆಯ ಬಳಿಕ ವಿಸರ್ಜನೆ ಮಾಡುವುದು ರೂಢಿ. ಇದರಿಂದ ಗಣೇಶ ತತ್ವದ ಶಕ್ತಿಯನ್ನು ಸೀಮಿತ ಅವಧಿಗೆ ಮನೆಗೆ ಆಮಂತ್ರಿಸಿ ನಂತರ ಪ್ರಕೃತಿಯಲ್ಲಿಯೇ ಲೀನಗೊಳಿಸುವ ಅವಕಾಶ ಸಿಗುತ್ತದೆ. ಇಲ್ಲಿಯವರೆಗೆ ಹಬ್ಬದ ಆಚರಣೆ ಮಹತ್ವವನ್ನ ತಿಳ್ಕೊಂಡ್ವಿ. ಈ ಹಬ್ಬದಲ್ಲಿ ಕೆಲವೊಂದು ನಿರ್ಬಂಧಗಳು ಕೂಡ ಇವೆ. ಚಂದ್ರ ದರ್ಶನ ಮಾಡಬಾರ್ದು, ಪೂಜೆಯಲ್ಲಿ ತುಳಸಿ ಎಲೆ ಬಳಸಬಾರ್ದು, ಒಡಕ್ಕೆ ಬಳಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ? ಅದರ ಹಿನ್ನೆಲೆ ಏನು? ಈ ರೀತಿಯ ಪ್ರಮಾದವಾದ ಸಂದರ್ಭದಲ್ಲಿ ಮಾಡಬೇಕಾದ ಪರಿಹಾರ ಕಾರ್ಯಗಳೇನು? ಬನ್ನಿ ನೋಡ್ಕೊಂಡು ಬರೋಣ. ಮೂರ್ತಿಯು ಭಗ್ನವಾದರೆ ಪರಿಹಾರ ಏನು? ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ಮೂರ್ತಿಗೆ ಏಟಾದರೆ ಹೊಸ ಮೂರ್ತಿಯನ್ನ ತರಬೇಕು. ಪ್ರತಿಷ್ಠಾಪಿಸಿದ ಬಳಿಕ ಮೂರ್ತಿ ಮುರಿದರೆ ಅಕ್ಷತೆಯೊಂದಿಗೆ ವಿಸರ್ಜನೆ ಮಾಡಬೇಕು. ಸಂಪೂರ್ಣ ಭಗ್ನವಾದರೆ
ಕುಲಪುರೋಹಿತರ ಮಾರ್ಗದರ್ಶನದಲ್ಲಿ ಅದ್ಭುತ ದರ್ಶನ ಶಾಂತಿ ಮಾಡುವುದು ಶ್ರೇಯಸ್ಕರ. ಚಂದ್ರ ದರ್ಶನದ ಅಶುಭ. ಗಣೇಶ ಚತುರ್ಥಿಯಂದು ಚಂದ್ರನ ದರ್ಶನ ಮಾಡುವುದರಿಂದ ಮನಸ್ಸಿನ ಚಂಚಲತೆ ಹೆಚ್ಚಾಗಿ ತಪ್ಪು ಕಲ್ಪನೆಗಳು, ಗಾಳಿ ಸುದ್ದಿಗಳು ಹರಡುವ ಸಾಧ್ಯತೆ ಇದೆ ಎಂದು ನಂಬಿಕೆ. ತಪ್ಪಾಗಿ ನೋಡಿದರೆ ಸ್ಯಾಮಂತಕ ಮಣಿ ಕತೆ ಪಠಣ ಮಾಡುವುದು ಪರಿಹಾರವಾಗಿದೆ. ಗಣಪತಿಯ ಪೂಜೆಗೆ ತುಳಸಿಯನ್ನ ಬಳಸುವುದಿಲ್ಲ. ಯಾಕೆ ಗಣಪತಿಯ ಪೂಜೆಗೆ ತುಳಸಿಯನ್ನ ಬಳಸುವುದಿಲ್ಲ ಹೀಗೆಂದು ಕೇಳಿದರೆ ಪುರಾಣದ ಒಂದು ಕತೆ ತೆರೆದುಕೊಳ್ಳುತ್ತದೆ. ಅದು ಪರಸ್ಪರ ಶಾಪದ ಕತೆ. ತುಳಸಿ ರಾಜನೊಬ್ಬ ಪುತ್ರಿ, ಅಷ್ಟೇ ಸುಂದರಿ ಕೂಡ. ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದ ಈ ರಾಜ ತನ್ನ ಪುತ್ರಿಗೂ ಸದ್ವಿಚಾರಗಳನ್ನು ಕಳಿಸಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದನು. ತುಳಸಿ ವಿಷ್ಣು ದೇವರ ಪರಮ ಭಕ್ತೆ. ಹೀಗಾಗಿ ಶ್ರೀಮನ್ನಾರಾಯಣ ದೇವರ ಪೂಜೆಗೆಂದು ತುಳಸಿ ಗಂಗಾ ನದಿಯ ದಡಕ್ಕೆ ಬಂದು ತಪಸ್ಸು ಮಾಡುತ್ತಿರುತ್ತಾಳೆ. ಒಂದು ದಿನ ಹೀಗೆಯೇ ಪೂಜೆಗೆಂದು ಬಂದಿದ್ದಂತಹ ಸಂದರ್ಭದಲ್ಲಿ ತುಳಸಿ ಧ್ಯಾನ ಮಗ್ನನಾಗಿದ್ದ ಸುಂದರ ಗಣಪತಿಯನ್ನ ಕಂಡಿದ್ದಳು. ಗಣಪನ ಸೌಂದರ್ಯಕ್ಕೆ ಮನಸೋತ ತುಳಸಿ ತನ್ನನ್ನು ವರಿಸುವಂತೆ ಕೇಳಿಕೊಳ್ತಾಳೆ. ಗಣಪತಿ ಬ್ರಹ್ಮಚಾರಿ. ಹೀಗಾಗಿ ತುಳಸಿಯ ವಿವಾಹದ ಪ್ರಸ್ತಾಪವನ್ನ ಗಣಪತಿ ಒಪ್ಪಿಕೊಳ್ಳುವುದಿಲ್ಲ. ಆಗ ತನ್ನ ನಿವೇದನೆಯನ್ನ ನಿರಾಕರಿಸಿದ ಗಣಪತಿಯ ಮೇಲೆ ಸಿಟ್ಟಾದ ತುಳಸಿ, ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಇಬ್ಬರು ಹೆಂಡತಿಯರನ್ನ ವರಿಸು ಎಂದು ಶಾಪ ಕೊಡ್ತಾಳೆ. ಇದರಿಂದ ಸಿಟ್ಟಾದ ಗಣಪತಿ ತುಳಸಿ ತನಗಿಂತ ಶಾಪಕ್ಕೆ ಪ್ರತಿಯಾಗಿ ನೀನು ರಕ್ಕಸನನ್ನ ಮದುವೆಯಾಗು ಎಂದು ಶಪಿಸ್ತಾನೆ. ಕೋಪದ ಭರದಲ್ಲಿ ಇಬ್ಬರು ಶಾಪವನ್ನ ಕೊಟ್ಟುಕೊಂಡರು. ಆದರೆ ಬಳಿಕ ಇಬ್ಬರ ಕೋಪವು ತಣ್ಣಗಾಯಿತು. ತುಳಸಿ ಅಳಲು ಆರಂಭಿಸಿದಳು ಮತ್ತು ಗಣೇಶನ ಬಳಿ ಕ್ಷಮೆಯನ್ನ ಯಾಚಿಸಿದಳು. ಅಷ್ಟರಲ್ಲಿ ಗಣಪತಿಗೂ ಹೃದಯ ಕರಗಿತ್ತು. ಹೀಗಾಗಿ ಗಣಪತಿ ತುಳಸಿಗೆ ದೇವತೆಗಳ ಅನುಗ್ರಹದಿಂದ ನೀನು ಪವಿತ್ರ ಗಿಡವಾಗಿ ಜನಿಸುವೆ. ಎಲ್ಲ ದೇವರು ನಿಮ್ಮ ಉಪಸ್ಥಿತಿಯಿಂದ ಸಂತೋಷ ಪಡುತ್ತಾರೆ. ವಿಶೇಷವಾಗಿ ಭಗವಾನ್ ವಿಷ್ಣುವಿಗೆ ಪ್ರಿಯವಾಗುತ್ತೀಯ. ಆದರೂ ನನ್ನ ಪೂಜೆಯಲ್ಲಿ ನಿನ್ನನ್ನು ಅರ್ಪಿಸುವುದಿಲ್ಲ ಎಂದು ಅರಸಿದನು ಎಂಬುದು ನಂಬಿಕೆಯಾಗಿದೆ. ಗೌರಿ ಹಬ್ಬವು ಶಕ್ತಿ, ಮಂಗಳ ಮತ್ತು ಮಹಿಳಾ ಶ್ರೇಯಸ್ಸಿನ ಪ್ರತೀಕ. ಗಣೇಶ ಹಬ್ಬವು ಜ್ಞಾನ, ಬುದ್ಧಿ ಮತ್ತು ಯಶಸ್ಸಿನ ಸಂಕೇತ. ಈ ಇಬ್ಬರ ಪೂಜೆ ಮೂಲಕ ಶಕ್ತಿ ಮತ್ತು ಬುದ್ಧಿಯ ಸಮನ್ವಯ ಸಾಧಿಸುವುದೇ ಹಬ್ಬದ ಸಾರವಾಗಿದೆ. ಕುಟುಂಬದಲ್ಲಿ ಒಗ್ಗಟ್ಟು, ಸಮಾಜದಲ್ಲಿ ಸಾಮರಸ್ಯ ಮತ್ತು ಜೀವನದಲ್ಲಿ ಸಮೃದ್ಧಿ ತುಂಬಿಸುವ ನಂಬಿಕೆ ಈ ಹಬ್ಬವನ್ನ ಪ್ರತಿ ವರ್ಷವೂ ಜನ ಮನದ ಹಬ್ಬವನ್ನಾಗಿ ಮಾಡುತ್ತದೆ. ಇದಾಗಿತ್ತು ಇವತ್ತಿನ ಗೌರಿ ಗಣೇಶ ಹಬ್ಬದ ವಿಶೇಷ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಶೇಷ ವಿನೂತನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ, ಪಯಣ ನಿಮ್ಮೊಂದಿಗೆ.